ನಮ್ಮ ಜರ್ನಲಿಸಮ್ ಸ್ಟೂಡೆಂಟ್ಸ್ ಕೂಡ ನಮ್ಮ ಜೊತೆಗೆ ಜಾಯಿನ್ ಮಾಡ್ತಾರೆ. ಸೊ ನಾನು ಕೂಡ ಸ್ವಾಗತ ಮಾಡ್ತಾ, ನಾನು ವಿಶ್ವನಾಥ್ MLC, ನನ್ನ ಪಕ್ಕದ ಕೂತ್ಕೊಂಡು ರಾಜೇಶ್, ಪ್ರದೇಶ ಕುರುಬ ಸಂಘದ ಡೈರೆಕ್ಟರ್, ಮತ್ತು ನನ್ನ ಪಕ್ಕ ಈ ಕಡೆ ಕೂತಿರುವ ಜೈಲಿಗೆ ಅವರು ಕೂಡ ಪದಾಧಿಕಾರಿಗಳು, ಸಮಾಜ ಸ್ನೇಹಿತರೆ, ಈಗಾಗಲೇ ನಿಮ್ಮ ಕೈಗೆ ಒಂದು ಪ್ರಿಂಟೆಡ್ ಸ್ಟೇಟ್ಮೆಂಟ್ ಈಗಾಗಲೇ ತಾವು ಸರ್ಕ್ಯುಲೇಟ್ ಮಾಡಿದ್ದೀವಿ. ಇಲ್ಲಿ ನಾವು ಹೇಳ್ಬೋದು, ತಮ್ಮ ಜೊತೆಗೆ ಹಂಚ್ಕೋಬಹುದು ಅಂತ ಕಂಡಿದೆ. ಕಳೆದ 12ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರದೇಶ ಕುರುಬ ಸಂಘದ ಕಟ್ಟಡಕ್ಕೆ ಭೂಮಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಮಾತಾಡಿದ್ದಾರೆ. ವಿಶೇಷವಾಗಿ ಪ್ರದೇಶ ಕುರುಬ ಸಂಘ ಇರ್ಬೋದು ಅಥವಾ ಕಾಗಿನೆಲೆ ಮಹಾಸಂಸ್ಥಾನ, ಕನಕ ಭೂಪೀಠ ಇರ್ಬೋದು, ಇದೆಲ್ಲ ನನ್ನ ಯುವಜನರು, ನನ್ನ ಕೊಡುಗೆಗಳು ಅಂತಕ್ಕಂಥ ಮಾತನ್ನು ಹೇಳ್ತಾ ಹೋಗಿದ್ದಾರೆ. ಅದಕ್ಕೆ ಇವತ್ತು ನಾವು ಲಿಖಿತವಾಗಿ ತಮ್ಮ ಉತ್ತರ ಕೊಟ್ಟಿದ್ದೇವೆ. ತಮ್ಮ ಮೂಲಕ ಸಿದ್ದರಾಮಯ್ಯನವರಿಗೆ ಉತ್ತರ ಕೊಡ್ತಾ ಹೋಗಿದ್ದೇವೆ. ಬಹುಶಃ ನಾವು ಒಂದು ಅಂತಂದ್ರೆ ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಪ್ರದೇಶ ಕುರುಬ ಸಂಘದ ಕಟ್ಟಡಕ್ಕೆ ಪುನರುತ್ಥಾನಕ್ಕೆ ಅವರು ಭಾಗವಹಿಸಿದ ಸಂದರ್ಭದಲ್ಲಿ 100 ವರ್ಷಗಳ ಹಿಂದೆ, 1 ಶತಮಾನಗಳ ಹಿಂದೆ ಕಟ್ಟಿದಂತ ಕಟ್ಟಡ. ಆದರೆ ಕಟ್ಟಿದ ಹೋಗಿ ಅದಕ್ಕೆ ಜಾಗ ಕೊಟ್ಟು ಹೋಗಿ ಇವರಿಗೆಲ್ಲರೂ ಒಂದು ಏನಾದರೂ ಕೃತಜ್ಞತೆಯನ್ನ ಸಮರ್ಪಣೆ ಮಾಡಿ ಅವರನ್ನ ಭಾವನಾತ್ಮಕವಾಗಿ ಸ್ಮರಣೆ ಮಾಡಿದ್ರೆ ಬಹಳ ಸಂತೋಷ ಪಡ್ತಾ ಇತ್ತು, ಬಹಳ ಸಂತೋಷ ಪಡ್ತಾ ಇತ್ತು. ಅದು ಯಾವುದನ್ನು ಕೂಡ ನಾನೇ ಅಂತೇಳಿ ಒಂದೇ ರೀತಿಯಲ್ಲಿ ಏಕಮಾನ ಮೇವಾತಿಥಿಯ ನಾನು ಅನ್ನುವಂಥ ಒಳ್ಳೆಯದಲ್ಲ. ರಾಜಕಾರಣದಲ್ಲಿ ಅಹಂ ಒಳ್ಳೆಯದಿಲ್ಲ. ಹಾಗಾಗಿ ನಾನು ಅದೆಲ್ಲದಕ್ಕೂ ಲಿಖಿತವಾಗಿ ತಂದು ಉತ್ತರ ಕೊಟ್ಟು ತಂದು ಸರ್ಕ್ಯುಲೇಟ್ ಮಾಡಿದ್ದೀನಿ. ಮತ್ತು ಇತ್ತೀಚೆಗೆ ರಾಜ್ಯದಲ್ಲಿ ಅಧಿಕಾರದ ಹಸ್ತಾಂತರದ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳಾಗ್ತಾ ಇದ್ದಾವೆ. ಪ್ರತಿದಿನ ನಮ್ಮ ಮಾಧ್ಯಮದಲ್ಲಿ ನೋಡ್ತಾನೆ ಇದ್ದೀವಿ ಹೇಗೆ ಏನು. ಮತ್ತು ದೆಹಲಿ, ಬೆಂಗಳೂರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಹೋಗ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ. ಇಡೀ ಆಡಳಿತದ ವ್ಯವಸ್ಥೆಯೇ ಇದರಿಂದ ಕುಸಿದು ಬಿದ್ದು ಹೋಗಿದೆ. ರಾಜ್ಯದಲ್ಲಿ ಆಡಳಿತವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಬರೀ ರಾಜಕಾರಣ, ಪರಸ್ಪರ ಆರೋಪ ಪ್ರತ್ಯಾರೋಪಗಳಷ್ಟು ಮಾಡ್ತಾ ನಡೀತಾ ಇದ್ದೀವಿ ಹೊರತು ರಾಜ್ಯದಲ್ಲಿ ಯಾವುದೇ ಆಡಳಿತ ಮತ್ತು ಅಭಿವೃದ್ಧಿಗೆ ಅವಕಾಶ ಆಗ್ತಾ ಇಲ್ಲ. ಇದು ನಾನು ಲಿಖಿತವಾಗಿ ಸ್ಪಷ್ಟ ಮಾಡಿದ್ದೇನೆ. ಯಾಕೆ ನಾನು 40-45 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಇದ್ದಂತ DK ಶಿವಕುಮಾರ್ ಕೂಡ ನಾವೆಲ್ಲ ಜೊತೆಗೆ ಬೆಳೆದು, ನಾನು 78ರಲ್ಲಿ MLA ಆದವರು, ಸಿದ್ದರಾಮಯ್ಯ 83 ಆದರು. ಹಾಗಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ, ಅಧಿಕಾರ ಹಸ್ತಾಂತರದಲ್ಲಿ 136 ಸೀಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ 136 ಸೀಟು ಬರಲಿಕ್ಕೆ DK ಶಿವಕುಮಾರ್ ಕೂಡ ಮೇಜರ್ ಪಾತ್ರ ಇದೆ. ಅವನ ಶ್ರಮ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಎಲ್ಲ ಇದೆ. ಬಟ್ ಆದರೆ ಸಿದ್ದರಾಮಯ್ಯನವರು ಅದೇನಿಲ್ಲ, ನಾನೇ ಅವ್ರ ಮಾತುಕತೆಯಲ್ಲಿ ಆಗಿದೆ. ಅದನ್ನು ಯಾರು ಹೇಳ್ತಾರೆ ಕರೆಕ್ಟ್ ಆಗಿ, ಬಟ್ ನನಗೆ ಗೊತ್ತಿಲ್ಲ. ಅದು ಜನಕ್ಕೆ ಹೇಳಲೇಬೇಕಾಗ್ತದೆ. ಜನಕ್ಕೆ ಹೌದು, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಜೊತೆ ಒಡಂಬಡಿಕೆ ಆಗಿರುವುದು ಸತ್ಯ. 30 ತಿಂಗಳು, 30 months ಈಚ್. 30 ತಿಂಗಳು ಮುಂಚೆನೆ ನಾನು ರಾಜೀನಾಮೆ ಕೊಟ್ಟು ನಿಮಗೆ ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತ
ಕೊಟ್ಟಂತ ವಚನ ಏನಾಯ್ತು ಸಿದ್ದರಾಮಯ್ಯವರೇ? ವಚನ ಭ್ರಷ್ಟರಾಗಬೇಡಿ, ವಚನ ಭ್ರಷ್ಟರಾಗಬೇಡಿ. ಹಿಂದೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರು ವಚನ ಭ್ರಷ್ಟರಾದ ಮೇಲೆ ಏನಾಯ್ತು? ಬಿಜೆಪಿ ಅಧಿಕಾರಕ್ಕೆ ಬಂತು. ಈಗಲೂ ಅಷ್ಟೇ ಕಾಂಗ್ರೆಸ್ಸಿನ ಪಾದದಲ್ಲಿ ಬೇಗ ಸುಟ್ಟು ಹೋಗ್ತೀರ ಸಿದ್ದರಾಮಯ್ಯನವರೇ. ನಿಮ್ಮನ್ನ ಕಾಂಗ್ರೆಸ್ಗೆ ಕರ್ತಂದವರು ನಾವು. ದೇವೇಗೌಡರು ಧರ್ಮಸಿಂಗ್ರವ್ರ ಸರ್ಕಾರದಲ್ಲಿ ನೀವು ಉಪಮುಖ್ಯಮಂತ್ರಿ ಆಗಿದ್ದರೆ ನಿಮ್ಮ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಿತ್ತು, ಜೆಡಿಎಸ್ ಪ್ರಾಥಮಿಕ ಸದಸ್ಯತ್ವವನ್ನು ಕಿತ್ತು ಬೀದಿಗೆ ಬಿಸಾಕಿದಾಗ ನಿಮ್ಮನ್ನು ಕರ್ಕೊಂಬಂದವರ ಕಾಂಗ್ರೆಸ್ ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಾ? ದಯವಿಟ್ಟು ಸಿದ್ದರಾಮಯ್ಯವರು ನೆನಪಿರಬೇಕಿಲ್ಲ, ಮನುಷ್ಯನಲ್ಲಿ ನೆನಪಿರಬೇಕು. ಮಾಡಿದಂತಹ ಸಹಾಯ ಕೃತಜ್ಞತೆ ಇರಬೇಕು. ಯಾರಾದ್ರೂ ಈ ರಾಜ್ಯದಲ್ಲಿ ಕೃತಜ್ಞತೆ ಹೀನ ರಾಜಕಾರಣಿ ಇದ್ದರೆ ಅದು ಸಿದ್ದರಾಮಯ್ಯ ಅಂತ ತಪ್ಪಾಗಲಾರದು. ರಾಜಕಾರಣದಲ್ಲಿ ಮಾತು ಬಹಳ ಮುಖ್ಯ. ಅದ್ರ ಇವತ್ತು ಏನಾಗಿದೆ? ನೀವೇನು ಕಾಂಗ್ರೆಸ್ ಕಟ್ಟಿದವರಲ್ಲ, ಕಟ್ಟಿದ ಕಾಂಗ್ರೆಸ್ಗೆ ಬಂದು ಸೇರಿಕೊಂಡು ಅನುಭವಿಸ್ತಾ ಇರೋದು. ಬಟ್ ನೀವು ಕಾಂಗ್ರೆಸ್ಸನ್ನೇ ಬಹಳ ಹೋಗ್ತಾ ಇದ್ದೀರಿ ಇವತ್ತು. ಡಿಕೆ ಕಾಂಗ್ರೆಸ್ ಕಟ್ಟಿರುವಂತ ಡಿಕೆ ಇವತ್ತೆಲ್ಲರೂ ಒಂದು ತಾಲೂಕು ನಿಂತ್ಕೊಂಡು ಒಂದು 50 ಜನ ವರ್ಕರ್ಸ್ ಬರ್ತಾರೆ. ನಿಮ್ಮಲ್ಲಿ ಯಾವ ಜೈನ ಹುಡುಗ ಬರ್ತಾರೆ ಬಿಟ್ಟು ಯಾರು ಕಟ್ಟು? ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೆ, ಮತ್ತೆ ನೀವು ಕುರುಬ ಸಮುದಾಯಕ್ಕೆ ಸೇರಿದವರು. ಕುರುಬ ಸಮುದಾಯ ಅಂದ್ರೆ ನಂಬಿಕೆಗೆ ಆಧಾರವಾದಂತ ಒಂದು ಸಮಾಜ, ಒಂದು ಜನಾಂಗ ನಮ್ಮಲ್ಲಿ ಇವತ್ತಿಗೂ ಇದೆ. ನಮ್ಮ ಎಲೆಕ್ಷನ್ಸ್ ಅಲ್ಲಿ ಯಾರಾದ್ರೂ ಕುರುಬರು ಕರ್ಕೊಂಬಂದ್ರಪ್ಪ, ಫಸ್ಟ್ ಓಣಿ ಮಾಡಲಿ, ಓಟು ಗೆಲ್ತೀವಿ ನಾವು. ಯಾವ್ದಾದ್ರು ಒಂದು ಅಂಗಡಿ ಓಪನ್ ಆಗಲಿ, ಕುರುಬರು ತಗೊಂಡು ಒಂದು 10 ರೂಪಾಯಿ ಹಾಕ್ಸ್ಲಿ, ನಮ್ಮ ಅಂಗಡಿ ಒಳ್ಳೇದಾಗುತ್ತೆ. ಹೀಗೆ ಈ ಸಮುದಾಯ ನಂಬಿಕೆಗೆ ಬಹಳ ಆಧಾರವಾದಂಥದ್ದು. ಜನ ಮಾತಾಡ್ತವ್ರು, ಜನ ನಂಬಿಕೆ ಇಟ್ಟಿರುವಂತ ಸಮಾಜನ, ಆ ನಂಬಿಕೆಯನ್ನೇ ಹಾಳು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಒಂದು ಸಮಾಜದ ನಂಬಿಕೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಕಾಯಿಲೆ ಮಹಾಸಂಸ್ಥೆ ನಾನು ಎಲ್ಲಿದ್ದಪ್ಪ ನೀವು? ಇವರ ಎಗೇನೆಸ್ಟ್ ಮೈಸೂರಿನಲ್ಲಿ ಬ್ಯಾಂಗ್ಳೂರಲ್ಲಿ ಮೀಟಿಂಗ್ ಆದಾಗ ಎಷ್ಟು ಗಲಾಟೆ ಆಯಿತು. ವಿಶ್ವನಾಥ್ ಕುರುಬರು ಮೊದಲೇ ಮಂಗಳೂರು ಯಾವನೋ ಮಂಗಸ್ವಾಮಿ ಕರ್ಕೊಂಡ್ಬಂದ್ಬಿಟ್ಟು ಪಾದಯಾತ್ರೆ ಬದಲಿಸ್ತೀಯ? ಇದೇ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಮಾಡೋ ಸಹಾಯ ನೀನು? ನಾವು ಬೇಕಾಗಿಲ್ಲ. ರಾಮ್ ಮನೋಹರ್ ಲೋಹಿಯಾ ಪುಸ್ತಕ ಹಚ್ಚಾಕಿ ಕೊಡ್ರಿ ಮನೆಗೆ, ಸಾಮಾಜಿಕ ಏನೇನೋ ಹೇಳ್ರಿ. ಇವತ್ತು ಹೇಳ್ತೀರ ನಾನೇ ನಾನೇ ನಾನೇ. ಎಲ್ಲಿದ್ದಪ್ಪ ನೀನು? ಯಾಕೆ ಸುಳ್ಳು ಹೇಳ್ತಾರೆ ಸಿದ್ದರಾಮಯ್ಯ? ಸುಳ್ಳು ಹೇಳ್ಬಾರ್ದು. ಸೊ ಹಾಗಾಗಿ ಇವತ್ತು ನಾನು ಹೇಳ್ತಾ ಇದ್ದೆ ಸಿದ್ದರಾಮಯ್ಯನವರೇ, ಕುರುಬ ಸಮುದಾಯದ ಹಿಂದುಳಿದಾಗ ನಮ್ಮ ನಂಬಿಕೆ, ನಮ್ಮ ಮಾತು, ಇದು ಹುಡುಕಿಗಳನ್ನು ಉಳಿಬೇಕು. ದಯವಿಟ್ಟು ಮಾತಿನ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗಬೇಕು. ಅನಾವಶ್ಯಕವಾಗಿ ನಿಮ್ಮ ಮರ್ಯಾದೆ, ಸಮಾಜದ ಗೌರವ, ಸಮಾಜದ ಮೇಲೆ ರಾಜ್ಯದ ಜನ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ಹುಸಿಯಾಗಬೇಕು. ಇದು ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇರ್ತಕ್ಕಂಥದ್ದು ಮಿಸ್ಟರ್ ಚೀಫ್ ಮಿನಿಸ್ಟರ್. ಹಾಗಾಗಿ ನಾನು ನಮ್ಮ ಸ್ನೇಹಿತರು ಕೇಳ್ತಾರೆ, ನಮ್ಮ ಮೀಡಿಯಾ ಪರ್ಸನ್ಸ್, ಯು ನೋ ಈಚ್ ಅಂಡ್ ಎವ್ರಿಥಿಂಗ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಸ್ಟೇಟ್, ಏನೆಲ್ಲ ಆಗ್ತಾ ಇದೆ. ಬಟ್ ಇವತ್ತು ಬರೀ ಕುರುಬರಿಲ್ಲ. ಏನು ಅಹಿಂದ ನಾಯಕ ಏನು ಮಾಡಿದ್ದೀಯಪ್ಪ? ಅಹಿಂದ ನಾಯಕ ಸಣ್ಣ ಪುಟ್ಟ ದ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ಸ್ ವಾಟ್ ಯು ಹ್ಯಾವ್ ಗಿವನ್ ಫಾರ್ ದ ಪೊಲಿಟಿಕಲ್ ಸ್ಟ್ರೆಂತ್. ಡಾಕ್ಟರ್ ಅಂಬೇಡ್ಕರ್ ಹೇಳಿದರೆ political power is the key to the progress of any community in democratic India ಅಂತಕ್ಕಂಥದ್ದು. ಇಂಥ ಮೈಕ್ರೋಸ್ಕೋಪ್ ಬ್ಯಾಕ್ವರ್ಡ್ಸ್, ಮೈಕ್ರೋಸ್ಕೋಪ್ SC ಸಮಿತಿ ಯಾವ ಅಧಿಕಾರ ಕೊಟ್ಟಿದ್ದೀಯಪ್ಪ ನೀನು? ಯಾವ ಅಧಿಕಾರ? ಸುಮ್ಮನೆ ಅಹಿಂದ ನಾಯಕ, ಡೋಂಗಿ ಅಹಿಂದ ನಾಯಕ. ನಾನು ದಯವಿಟ್ಟು ನಾನು ಇವೆಲ್ಲವನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋಬೇಕಂತೀನಿ.
ಮಾತಿನಿಂದ ನಾನು ಕರೆದಂಥ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನದಿಂದ ನಮ್ಮ ಜೊತೆ ಇಂಟರಾಕ್ಷನ್ ತಾವು ಬಂದಿರುವಂಥದ್ದು ಬಹಳ ಸ್ವಾಗತ. ನಾನು ನನ್ನ ಮಾತು ನಿಲ್ಲಿಸ್ತೇನೆ. ತಾವು ದಯವಿಟ್ಟು ತಾವು ನನ್ನ ಜೊತೆಗೆ ಏನು ಬೇಕಾದ್ರೂ ಕೂಡ ಚರ್ಚೆ ಮಾಡಬಹುದು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಬೇಜಾರಾಗಿ ಬೈದಿದ್ದಾರೆ, ಸಿಕ್ಕಾಪಟ್ಟೆ ಬೈದಿದ್ದಾರೆ ಸಿಎಂ ನಿಮಗೆ. ಏಕವಚನದಲ್ಲಿ ಮಾತಾಡಿದ್ದಾರೆ ಸಿಎಂ ನಿಮಗೆ. ನಮ್ಗೆ ಕೊಯ್ಲಿ ಬಿಡಿ, ಅವ್ರು ಸಿಎಂ ಅಲ್ಲ, ಬೇಕಾಗಿಲ್ಲ, ಏಕವಚನದಲ್ಲಿ ಮಾತಾಡೋದು. ಏಕವಚನದಲ್ಲಿ ಮಾಡಿಸಿ. ನಾನು ದೇವರಾಜರಸು ಶಿಷ್ಯರಲ್ಲಿಂದ ಪಡ್ಕೊಂಡು ಬಂದಿದ್ದು. ದೇವರಾಜರಸ್ ಆಗಲಿ, ವೀರೇಂದ್ರ ಪಾಟೀಲ್ ಆಗಲಿ, ರಾಮಕೃಷ್ಣ ಹೆಗಡೆಯವರಾಗಲಿ, ಕೆಂಗಲನ್, ಅವ್ರು ಯಾರು ಈ ರೀತಿ ಜನರನ್ನ ಸ್ನೇಹಿತರನ್ನ ಏಕವಚನದಲ್ಲಿ ಮಾತಾಡ್ತಾರೆ. ಈ ದುರಂಕಾರಿ ಸಿದ್ದರಾಮಯ್ಯ ಎಲ್ಲರೂ ಏಕವಚನದಲ್ಲಿ, ಅವನೇನು ಇವನೇನು. ಹಾಗಾಗಿ ಅದು ಅವರ ಇದಕ್ಕೆ ಶೋಭಾಯಮಾನ ಅಲ್ಲ, ಒಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೆ ಶೋಭಾಯಮಾನ ಅಲ್ಲ. ಕುರುಬ ಸಮಾಜದವರೆಲ್ಲ ಎಂತಾವೇ ಆಗಿರ್ಲಿ ನಮ್ಮ ಸಮಾಜದವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಸಂತೋಷ ಪಡ್ತಾ ಇದ್ದಾರೆ. ಏನೇ ಮಾಡಿರ್ಲಿ ಹಾಗೆ ಇರ್ಲಿ ಸಿದ್ದರಾಮಯ್ಯ ನಮ್ಮವರು ಅಂತ. ನೀವು ಇವಾಗ ಇದ್ದಂಗೆ ಹೇಳಿ ನಿಮ್ಮ ಸಮಾಜದಲ್ಲೇ ಕಂಟಕ ಕಟ್ಕೊಂಡಂಗಾಗುತ್ತೆ. ನಾನು ಇದ್ದಕ್ಕಿದ್ದಂಗೆ ಹೇಳ್ತಾ ಇಲ್ಲ ಮೇಡಮ್, ಇರೋದನ್ನ ಸಾರಿ, ನಾನು ಇದ್ದಕ್ಕಿದ್ದಂಗೆ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರು ಆ ಪಟ್ಟಕ್ಕೆ ಏರ್ಬೇಕಾದ್ರೆ ನಮ್ಮ ಸಹಾಯ ಇದೆ, ನಮ್ಮ ಶ್ರಮ ಇದೆ. ಸಿದ್ದರಾಮಯ್ಯ ಇದ್ದಕ್ಕಿದ್ದಂಗೂ ಕೂತ್ಕೊಂಡಿಲ್ಲ ಸಿಎಂ ಪಟ್ಟಕ್ಕೆ. ವಿತ್ ಆಲ್ ಅವರ್ ಬೆಸ್ಟ್ ಎಫರ್ಟ್ಸ್ ಕೂತಿರುವಂತ ನಾನು ಸಿದ್ದರಾಮಯ್ಯನವ್ರನ್ನ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡವಳಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ. ಎಸ್, ಸಿದ್ದರಾಮಯ್ಯ ಇಸ್ ಅವರ್ ಕಮ್ಯುನಿಟಿ ಲೀಡರ್, ಐ ಡೂ ಅಗ್ರಿ. I am not questioning Mr. Siddaramaiah in person. I am questioning Chief Minister Siddaramaiah. ಬಟ್ ಎಲ್ಲೋ ವೈಯಕ್ತಿಕವಾಗಿ ನೀವು ಅವ್ರ ಬೆಳವಣಿಗೆಯನ್ನ ಸಹಿಸಕ್ಕಾಗದೆ ಮಾತಾಡ್ತಾ ಇದ್ದೀರಾ ಅಂತ ಮಾತಾಡ್ತಾರೆ. ಅವ್ರ ಬೆಳವಣಿಗೆ ಸಹಿಸೋದನ್ನ ನಾನೇ ಕರ್ಕೊಂಡ್ ಬರ್ತಾ ಇದ್ರು. ನೋಡು, ಮೀಡಿಯಾದಲ್ಲಿ ಬರದ್ರಿ, ಮೀಡಿಯಾ ಕೇಳಿದ್ರೆ ನಾನು ಸಿದ್ದರಾಮಯ್ಯ ಏನ್ ಸರ್ ನೀವೇ ಸೀನಿಯರ್ ಇದ್ರೆ ಹುಡುಗರ ಪೈಕಿ ಅವ್ರನ್ನೇ ಕರ್ಕೊಂಡ್ ಬಂದಿರ, ವಾಟ್ ಇಸ್ ಯುವರ್ ಸೀನಿಯಾರಿಟಿ ಇನ್ ದ ಕಾಂಗ್ರೆಸ್ ಪಾರ್ಟಿ? ಎಸ್, ನಾನು ಸೀನಿಯಾರಿಟಿ ಬಿಟ್ಕೊಡ್ಲಿಕ್ಕೆ ಕೊಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಬರಬೇಕು ಕಾಂಗ್ರೆಸ್ಗೆ ಅಂತ ಮೀಡಿಯಾದಲ್ಲಿ ಹೇಳ್ತೀನಿ. ನಾವು ಅವತ್ತಿನ ನಾನು ಯಾವ ಇದಕ್ಕೂ ಹೇಳ್ತಾ ಇಲ್ಲ, ಕಿಚ್ಚಿನಿಂದ ಹೇಳ್ತಾ ಇಲ್ಲ. ನಾನು ಬಹಳ ಇಷ್ಟಪಟ್ಟು ಕರ್ಕೊಂಡ್ಬಂದಂಥ ನಾಯಕ ಕಾಂಗ್ರೆಸ್ಗೆ ಅಂದ್ರೆ ಎಲ್ಲ ಸೇರಿ ಅವತ್ತಿನ ಎಲ್ಲರೂ ಸಹಾಯ ಮಾಡಿದ್ರು. ಅದರಲ್ಲಿ ಮಿಸ್ಟರ್ S.N. ಕೃಷ್ಣ, the last goal our Odisha in Bombay. He was a governor in Maharashtra government. ಅಲ್ಲಿ ನಾವೆಲ್ಲ ಹೋಗಿ ಮಾತಾಡ್ಬಿಟ್ಟು ಸೋನಿಯಾ ಗಾಂಧಿ ಅವರು ಮಾತಾಡಿದ್ರು S.N. ಕೃಷ್ಣ. ಯಾಕೆಂತಂದ್ರೆ ಮೇಡಮ್ ಹೇಳಿದ್ರು, ಮಿಸ್ಟರ್ ಕೃಷ್ಣ, ಇಟ್ ಇಸ್ ಲಾಟ್ ದಟ್ ಇಸ್ ಅರೋಗೆಂಟ್ ಅಟೈನ್ಮೆಂಟ್ ಅಂತ ಹೇಳಿದ್ರು. ಪಾಪ ಅದಕ್ಕೆ ಚೆನ್ನಾಗಿ ಹೇಳಿದ್ರು ನೋಡೋಣ. It's all correct, madam. He's an unpolished diamond ಅಂತ ಸಿದ್ದರಾಮಯ್ಯ S.N. ಕೃಷ್ಣ. ಅವ್ರಿಗೂ ಮೂರು ಕಾಸು ಗೌರವ ಕೊಡಲಿಲ್ಲ ಈ ಮನುಷ್ಯ. ಯಾರ್ಯಾರು ಸಹಾಯ ಮಾಡ್ತಾರೆ ಯಾರಿಗೂ ಕೃತಜ್ಞತೆಯನ್ನೇ ವ್ಯಕ್ತಪಡಿಸ್ತಾರೆ. ಕೃತಜ್ಞ ಒಂದು ವ್ಯಕ್ತಿ. ಸಿದ್ದರಾಮಯ್ಯನವ್ರನ್ನ ನೀವು ಇಷ್ಟಪಟ್ಟು ನಡವಳಿಕೆ ಈಗ ನೀವು ನಡವಳಿಕೆನೂ ಹಾಗೆ ಈ ಮಾಡಿದರೆ ಸರಿ ಅಂತ ಹೇಳಿಕ್ಕಾಗುತ್ತ? ನಾನು ಐ ಬೀಂಗ್ ಎ ಪೊಲಿಟಿಷಿಯನ್, ಎಸ್, ಇಟ್ಸ್ ಮೈ ಡ್ಯೂಟಿ ಟು ಕ್ವೆಶ್ಚನ್. ಅಲ್ಲಿಂದ ಮತ್ತೊಂದು ಮಾತಾಡ್ತಾರೆ, ಮೊನ್ನೆ ಭಾಷಣ ಮಾಡ್ತಾ ಕುರುಬ ಸಮುದಾಯಕ್ಕೆ ವಿಶ್ವನಾಥದ ಏನಿಲ್ಲ ಅಲ್ಲಿರೋ ಸ್ವಾಮೀಜಿಗಳು ಪ್ರಶ್ನೆ ಮಾಡಿ ಕೇಳಿದ್ರೆ, ನೀವು ವಿಶ್ವನಾಥ ಮಾಡ್ತಾರೆ ಅಂತೀನಲ್ಲ, ಸಮುದಾಯಕ್ಕೆ ವಿಶ್ವನಾಥ ಅವರ ಕೊಡುಗೆ ಏನಿಲ್ಲ. ನಾವು ಮಾಡಿದ್ದು 777 ಕಾರ್ ಕಟ್ಕೊಂಡು AC ಇಲ್ಲದಂತ ಕಾರಲ್ಲಿ ಇಡೀ ರಾಜ್ಯವನ್ನು ಸುತ್ತ ಕಟ್ಟಿದ್ದೀನಿ. ಹಳೆ ಅಂಬಾಸಡರ್ ಕಾರ್ ಉಗ್ರಪ್ಪನವರು ನಾನು ಅಹಿಂದ ಕಟ್ಟಿದ್ದು ಅಂತಾರೆ. ಇವರು ನಾನು ಚಿತ್ರಪಟಿ
ಮುಕುಡಪ್ಪ ಹೇಳಿದ್ರೆ ಸತ್ಯ ಇದೆ. ಆವತ್ತಿನ ಪ್ರದೇಶ ಕುಟುಂಬದ ಪ್ರಧಾನ ಕಾರ್ಯದರ್ಶಿಯಾಗಿ ಮುಕುಡಪ್ಪನವರು ಇಡೀ ಮುಕುಡಪ್ಪ ಇರ್ಬೋದು, ಆವತ್ತಿನ ದಿವಸ ಇದ್ದಂತ ಲಿಂಗಪ್ಪ ಇರ್ಬೋದು, ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯಾಧ್ಯಕ್ಷ, ಇಡೀ ಪ್ರದೇಶ ಕುಟುಂಬ ಸಂಘ ಆವತ್ತಿನ ದಿವಸ ಇದಕ್ಕೆ ಸಹಾಯವಾಗಿ ನಿಂತು ಕೃಷ್ಣಪ್ಪ ಮಾಜಿ ಮಂತ್ರಿ ಇದ್ದಾರೆ. ಹಾಗಾಗಿ ಅಲ್ಲಿ ಸಿದ್ದರಾಮಯ್ಯನ ಪಾತ್ರ ಯಾವುದೂ ಇಲ್ಲ. ಅವ್ರು ಹೇಳ್ತಾರೆ ನಾನೇ ಅಲ್ಲ ಕುಟುಂಬ ಸಂಘ ಕಟ್ಟ ಅಂತ ಹೇಳೋದು. ಕಾರ್ ತಗೊಂಡು ದುಡ್ಡು ಕಲೆಕ್ಟ್ ಮಾಡಿ ಯಾವ ಕಾರ್ಯ ತಪ್ಪ ಅಂಬಾಸಿಡರ್ ಧಿಕ್ಕಾರ ಮಾಡಿದ್ರು, ಬೇಕಾಗಿಲ್ಲ ಇದು ಮಠ ಜನರನ್ನ ಮೂಢನಂಬಿಕೆ ತಳ್ತಾ ಇದ್ದಾರೆ ನೀವು ಅಂತ ಹೇಳಿ. ಯಾವಾಗ ಜನಬಲ ಹೆಚ್ಚಾಯ್ತಾ ಹೋಗ್ತು ನಮಗೆ ಬೇಕು ಮಠ ಬೇಕು ಅಂತ, ಆಗ ಈ ಕೇಮ್ ಅಂಡ್ ಜಾಯಿನ್ ವಿತ್ ಮಾವ. ಕನ್ನಡ ಕಟ್ಟಡವನ್ನೇ ಅಡವಿಟ್ಟಿದ್ದಂತ ಒಬ್ಬ ಪುಟ್ಟಸ್ವಾಮಿ ಪರವಾಗಿದ್ರು ಅವರು. ಅಲ್ಲ ಸರ್, ಏನಾದ್ರು ಉಂಟು, ಏನಾದ್ರು ಯಾವನಾದ್ರು ಒಟ್ಕೊಂಡ್ಬಿಡಕ್ಕಾಗುತ್ತೆ ಅದನ್ನ? ಅರೆ 100 ವರ್ಷಗಳ ಹಿಂದೆ ಪುಣ್ಯಾತ್ಮರು ಯಾರು ಸಂಜೀವಯ್ಯನವರು ಅಂತ ಜಾಗ ಕೊಟ್ಟರು, ಅದಕ್ಕೆ ನೀಲಿ ಸಂಜೀವಯ್ಯನವರು ಅಂತ ನೀಲಗಿರಿಯಿಂದ ಬಂದಂತ ಇನ್ನೊಬ್ಬರು ಸಂಜೀವನವರು ಹಣ ಮೂಡಿಸೋದಕ್ಕೆ ಅವ್ರು ಒಂದು ಟ್ಯಾಂಕ್ಸ್ ಹೇಳೋದು ಬೇಡ. 100 ವರ್ಷಗಳ ಶತಮಾನದ ಹಿಂದೆ ಯಾವ ಜಾತಿಗೂ ಅವತ್ತಿನ ದಿವಸ ಹಾಸ್ಟೆಲ್ ಇರಲಿಲ್ಲ. ಈವನ್ ಒಕ್ಕಲಿಗರು ಲಿಂಗಾಯತರು ಕೂಡ ಹಾಸ್ಟೆಲ್ ಬೆಳೆದವರು. ಶತಮಾನಗಳ ಹಿಂದೆ 120 ವರ್ಷ ಆಯ್ತು. ಅವತ್ತಿನ ದಿವಸ ಕಾಲೇಜಿಗೆ ಹುಡುಗರ ಹಾಸ್ಟೆಲ್ ಬಹಳ ಜನಕ್ಕೆ ಇವತ್ತು ಬಹಳ ಜನ ಹೇಳ್ತಾರೆ, ಅವ್ರು ಸರ್ ನಾವು ಹುಡುಗರಲ್ಲಿ ಹೋಗ್ತಾರೆ ಅಂತ ಹಾಸ್ಟೆಲ್ ಕಟ್ಟಿದಂತವ್ರಿಗೆ ಒಂದು ನಮಸ್ಕಾರ ಹೇಳ್ಬೋದು, ನೆನಪು ಭಾವನಾತ್ಮಕವಾಗಿ ಅವ್ರ ಬಗ್ಗೆ. ನಾನು ಈ ದುರಂಕಾರದ ಮಾತು ಸಿದ್ದರಾಮಯ್ಯನವರೇ, ನಿಮ್ಮ ವ್ಯಕ್ತಿತ್ವವನ್ನೇ ಕೊಡ್ತಾ ಇದೆ. ಅದನ್ನು ಹೇಳಿದ್ರು, ಯಾರೋ ರೋಡಿ ಇದು ಮಾಡೋದಕ್ಕೆ ಬಂದ, ನಾನು ಜಗಳ ಮಾಡಿದೆ ರೋಡಿ ಹತ್ರ. ಪುಟ್ಟಸ್ವಾಮಿ ಅಮ್ಮ ರೋಡಿ ಬಂದ್ರು ಅವತ್ತು, ನಾನೇ ಅವ್ರನ್ನ ಅವಾಯ್ಡ್ ಮಾಡಿ ನಮ್ಮ ಹೆಂಡತಿಗೆಲ್ಲ ಥ್ರೆಟ್ ಮಾಡಿ ಬಂದ್ರು. ಪ್ರದೇಶ ಕುರುಬರ ಸಂಘನೂ ಇತ್ತು ಈ ರಾಜ್ಯದಲ್ಲಿ, ಈ ಬೆಂಗಳೂರು ನಗರದಲ್ಲಿ ಪೊಲೀಸು ಇತ್ತು. ಸಿದ್ದರಾಮಯ್ಯ ಪೊಲೀಸ್ ಅಲ್ಲ, ಸಿದ್ದರಾಮಯ್ಯ ಕೋರ್ಟ್. ಎಲ್ಲ ಕೋರ್ಟ್ ಇತ್ತು, ಕಚೇರಿನೂ ಇತ್ತು, ಪೊಲೀಸು ಇತ್ತು, ಜನನೂ ಇತ್ತು, ಸಮಾಜನೂ ಇತ್ತು ಅದು ಹಿಂಗಡೆ. ಹಾಗಾಗಿ ಅವರೊಬ್ಬರುಗಳೆಲ್ಲ ಇತ್ತು. ಸಮಾಜವಾದಿ ಅಲ್ವಾ ಸರ್? ಸಿದ್ದರಾಮಯ್ಯ ಸಮಾಜವಾದಿ ಅಂತ ಟೋಂಕಿವಾದಿ ಕೃಷಿ ಸಮಾಜವಾದಿ. ನೋಡಿ ಆವತ್ತಿನ ದಿವಸ ಎಂತೆಂತ ಲೀಡರ್ಗಳಲ್ಲಿ ಡಿ ಕೆ ನಾಯ್ಕ ಫಸ್ಟ್ ಲೀಗಲ್ ಮ್ಯಾನರಿ. ಡಿ ಕೆ ನಾಯ್ಕ, ಭಾಸ್ಕರಪ್ಪ, ಹನುಮಂತಪ್ಪ, ಬಿ ಚಿಮ್ಮನಕಟ್ಟಿ, ದೊಡ್ಡೇಗೌಡರು, ಎಂತೆಂತ ಲೀಡರ್ಗಳು ಕಟ್ಟಿದ್ರಿ ಅದನ್ನ. ರಾಮ ನೀನ್ ಯಾರಪ್ಪ, ನೀನ್ ಬಂದಿದ್ಯಾವಾಗ? ಅದರಿಂದ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರೇ ಅನಾವಶ್ಯಕವಾಗಿ ನೀವೇನೋ ಒಂದು ಗಳಿಸ್ಕೊಂಡಿರ್ತಾರೆ, ಹಾಳಾಗಿ ಹೋಗ್ತಾ ಇರ್ತೀವಿ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ರಾಜಕಾರಣ ಬಹಳ ಸೂಕ್ಷ್ಮ ಇದೆ. ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರು ಕೂಡ ಅವರವ್ರ ಜನಾಂಗಕ್ಕೆ ಏನಾದರೂ ರಾಜಕೀಯದ ಅಧಿಕಾರ ಬೇಕು ಅಂತಕ್ಕಂಥ ಆಕಾಂಕ್ಷೆಯಲ್ಲಿದ್ದಾರೆ. ಅದೆಲ್ಲವನ್ನು ಕೂಡ ಧೂಳಿಪಟ ಮಾಡ್ತಾ ಇದ್ದಾರೆ. ನಾನಾಗ್ಲೇ ಹೇಳಿದಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಕೀ ಫಾರ್ ದ ಪ್ರೋಗ್ರೆಸ್ ಆಫ್ ಎನಿ ಕಮ್ಯುನಿಟಿ ಇನ್ ಡೆಮಾಕ್ರೆಟಿಕ್ ಇಂಡಿಯಾ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನೆಲ್ಲ ಹುಸಿ ಮಾಡಬೇಡಿ ಸಿದ್ದರಾಮಯ್ಯ. ಮಾತೆತ್ತಿದ್ರೆ ಸಂವಿಧಾನ ಅಂತೀರ, ಮಾತೆತ್ತಿದ್ರೆ ಅಂಬೇಡ್ಕರ್ ಅಂತೀರ, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಒದಿತಾ ಇರೋ ನೀವು ದಯವಿಟ್ಟು ಅರ್ಥ ಮಾಡ್ಕೋ. ಸರ್, ಈಗ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ರು ಲಾಸ್ಟ್ ಮಂತ್ ಈ ತಿಂಗಳು ಡಿಸೆಂಬರ್ ಹತ್ತಿರದಲ್ಲಿ ಸಿದ್ದರಾಮಯ್ಯ ಅವರು ಚಾನ್ಸಸ್ ಕಮ್ಮಿ ಇದರಲ್ಲಿ ಕುರ್ಚಿ ಬೀಳುತ್ತೆ ಅಂತ ಒಂದು ಭವಿಷ್ಯವಾಣಿ ಹೇಳಿದ್ದಾರೆ. ಈಗ ಅದು ಸತ್ಯನ ಸುಳ್ಳ ಈ ಪ್ರಕಾರ? ಅಶೋಕ್ ಹೇಳಿದ್ದಾರೆ, ಮಾನ್ಯ ಅಶೋಕ್ ಅವರು ಹೇಳಿದ್ದಾರೆ, ಈ ಡಿಸೆಂಬರ್ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಕುರ್ಚಿ ಕೆಳಗೆ ಇಳಿಬೇಕಂತ ಹೇಳಿದ್ದಾರೆ. ಈಗ ಆ ಭವಿಷ್ಯ ಸುಳ್ಳಾಗುತ್ತೆ, ನಿಜ ಆಗುತ್ತೆ? ಯಾರ ಭವಿಷ್ಯನೂ ನನಗೆ ಗೊತ್ತಿಲ್ಲ. ಶಾಸ್ತ್ರದೊಳಗೆ ನಾವು ಅದನ್ನು ಹೇಳಲ್ಲ. ನಾನು ಭವಿಷ್ಯದ ವಿಷಯ, ನನ್ನ ಭವಿಷ್ಯ ರೂಪಿಸ್ಕೊಳ್ಳೋದು ನಾನೇ ಸ್ವಾಮಿ. I am the pillar of my future, not anybody. You are the chief minister. You are the highest order of power in Karnataka. You must understand the democratic ideology and the constitution.
ಎಲ್ಲಿದೆ ಮುಂಚೆ ಸಿದ್ದರಾಮಯ್ಯ? ನೀವು ಹೇಳ್ತೀರಿ ನಾನು ಲಾಯರ್ ಆಗಿದ್ದೆ. ಹೌದಪ್ಪ, ನಾನು ನೀನು ಒಟ್ಟಿಗೆ ಲಾಯರ್ ಆಗಿದ್ದು, ಒಟ್ಟಿಗೆ ಲಾ ಮಾಡಿದ್ರು, ಒಟ್ಟಿಗೆ ಪೊಲಿಟಿಕ್ಸ್ ಬಂದವರು. ನಾನು 78 MLA ಆದೆ, ನೀನು 78 ತಾಲೂಕು ಮೆಂಬರ್ ಆದೆ. ಹಾಗಾಗಿ ಅವ್ರ ಮಗ ಹೇಳ್ತಾರೆ ಮತ್ತೆ 5 ವರ್ಷ ನಮ್ಮ ತಂದೆಯವರೇ ಅಧಿಕಾರ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾರೆ. ಏನ್ ಹೇಳ್ತೀವಿ? ಅವ್ರ ಮಗನು ಹೇಳಿದ್ದಾರೆ, ಮೈಸೂರು ಮಹಾರಾಜರಿಗಿಂತ ನಮ್ಮ ಅಪ್ಪನೇ ಜಾಸ್ತಿ ಕೆಲಸ ಮಾಡಿದ್ರು. ಹೌದು. It's a foolish statement of an MLC, a legislature council member. No. ನಿಮ್ಮ ಪ್ರಕಾರ ಅವರು ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡಲೇಬೇಕಾ? ಮಾಡಬೇಕು ಸರ್. ನಾನು 45 ವರ್ಷಕ್ಕೂ ಮೀರಿ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.